ನೋಡಿ, ಕೆಮ್ಮಣ್ಣುಗುಂಡಿ ಹೋಗ್ಬೇಕಾದ್ರೆ ವ್ಯೂ ನೋಡ್ರಿ, ವ್ಯೂವು ಹಾಂ ಹೇಗಿದೆ ವ್ಯೂವು. ಇಲ್ಲಿಂದ 8-10 ಕಿಲೋಮೀಟ್ರ್ ಹೋಗ್ಬೇಕಣ್ರಿ. ತುಂಬ ದೂರ ಇದೆ. ಅಂದರೆ ಈ ಕಲತ್ಗಿರಿಂದ ಹೋಗ್ತಾಯಿದ್ದೀನಿ. ಈ ವಲಯ ಏನಿದೆ ಇಲ್ಲಿ ಅರಣ್ಯ ಪ್ರದೇಶ. ಹಾಗೆ ಸ್ವಲ್ಪ ನೋಡ್ಕೊಂಡೋಗಿ ಆನೆಗಳಿವೆ ಅಂತಂದರು. ಆನೆಗಳು, ಚಿರತೆಗಳು, ಹುಲಿಗಳು ಎಲ್ಲವೂ ಇದೆ. ಯಾಕಂದರೆ ಇದು ಭದ್ರಾ ಹುಲಿ ಅಭಯಾರಣ್ಯ ಪ್ರದೇಶ ಇದು. ವಾವ್, ಸೂಪರ್ ಸೂಪರ್ ನೇಚರ್. ಇಲ್ಲಿ ನೋಡಿ ಮುಸ್ಪಾ. ಹಾಯ್ ಬಸ್. ಹೋಗಪ್ಪ, ನಾನು ದಿನ ಬೆಳಿಗ್ಗೆ ಇಲ್ಲೇ ಇರ್ತೀನಿ, ನೀ ಯಾಕೆ ಹಾಯ್ ಬಾಯ್ ಅಂತ ಎಂಥದ್ದು ಅದು. ಕೆಮ್ಮಣ್ಣುಗುಂಡಿ ಅಲ್ಲಿ ಏನು ಸನ್ಸೆಟ್ ವ್ಯೂ ಪಾಯಿಂಟು ಚೆನ್ನಾಗಿರುತ್ತಂತೆ. ಕರೆಕ್ಟಾಗಿ ಹೋಗ್ತಾಯಿದ್ದೀನಿ. 6 ಗಂಟೆ ಕರೆಕ್ಟಾಗೆ 6-6:30 ಸರಿಯಾಗಿ ಮುಳುಗ್ತದೆ. ಆ ಒಂದು ವ್ಯೂ ಪಾಯಿಂಟನ್ನು ನಾನು ಶೂಟ್ ಮಾಡ್ಕೊತೀನಿ, ನಿಮಗೂ ತೋರಿಸ್ತೀನಿ. ದಯವಿಟ್ಟು ವೀಕ್ಷಣೆ ಪಡೆಯಿರಿ. ಸದ್ಯ ರೋಡ್ ಚೆನ್ನಾಗದೆ. ಓ ಕರೆಕ್ಟ್ ಕಣೋ, ಮ್ಯಾಪಲ್ಲಿ ರೋಡ್ ಕಾಣಿಸಲ್ಲ. ಯಾಕೆ ಹೇಳೋ, ಯಾಕೆ ಕಾಣಲ್ಲ ಅಂದರೆ ಈ ಮರ ಎಲ್ಲ ಮುಚ್ಕೊಂಡಿರ್ತದೆ. ಹಾಂ ಕರೆಕ್ಟು. ಅಯ್ಯೋ, ನಾನು ಆ ಮ್ಯಾಪ್ಗೆ ಹಾಕಿ ನೋಡಿದ್ರೆ ಸಾಕು, ರೋಡೇ ಕಾಣಲ್ಲ ಗುರು. ಹಾಂ, ಈ ಮರ ಎಲ್ಲ ಮುಚ್ಚಿರ್ತದೆ ರೋಡ. ಯಾರು ಇಲ್ಲೊಂದು ಅಂಗಡಿ ಹಾಕೊಂಡವ್ರೆ. ಇಲ್ಲೂ ಒಂದು ಪಾಲ್ಸದೆ ಗುರು. ಇಲ್ಲೆಲ್ಲ ಹೋಮ್ ಸ್ಟೇಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಬಂದು 15 ಕಾಸ್ಟ್ಲಿ ಅಂತಾರೆ ಕೆಲವರು. 750 ರೂಪಾಯಿ ಲಾಸ್ಟ್ ರೇಟ್, ಅಂದರೆ ಮ್ಯಾಕ್ಸಿಮಮ್ ರೇಟ್. ಅಂದರೆ ಒಳ್ಳೆ ಲಕ್ಸುರಿಯಾಗಿರ್ತದೆ ರೂಮು. ಏನು ಮಾಡೋದು, ಜನ ಹಿಂಗೆ. ಇಲ್ಲೆಲ್ಲ ಬಂದರೆ ನಿಮಗೆ 3000, 5000, 2000 ಈ ಥರವೇ. ನೋಡಿ ಹೇಗಿದೆ ಬೆಟ್ಟ, ಸೂಪರ್ ವ್ಯೂ. ಹೆವಿ ಕಾಸ್ಟ್ಲಿ ಇರ್ತದೆ. ಸೊ ನಾನು ಸ್ವಲ್ಪ ನೋಡಿ ಮಾಡಿ ನಮ್ಮ ಯೋಗ್ಯತೆಗೆ ತಕ್ಕನಾಗೆ ಹುಡುಕಿ ಮಾಡ್ಕೊತೀವಿ. ಓಕೆ, ಕೆಮ್ಮಣ್ಣುಗುಂಡಿ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಇನ್ನೇನು ಹತ್ತತ್ರ ಹೊರಟ್ಬಿಟ್ವಿ. ಇನ್ನೊಂದು 7 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಇದೆ. ಓಕೆ, ವಿಡಿಯೋ ಲೆಂತ್ ಆಗುತ್ತೆ, ದಯವಿಟ್ಟು ನಿರೀಕ್ಷಿಸಿ. ನೋಡ್ರಿ ಮರ ಹೆಂಗಿದೆ. ಓಹೋ, ಸೂಪರ್ ಸೂಪರ್. ಓಹೋ, ಎಂಥ ಮರವ ಇದು? ಸಿಲ್ವಾರ್ ಮರ. ನೋಡ್ಕೊಳ್ರಪ್ಪ, ಸಿಲ್ವಾರ್ ಮರ ಎಷ್ಟೆಷ್ಟು ಉದ್ದ ಅದ. ನನಗೆ ಬೇಸಿಗೆ ಟೈಮಲ್ಲಿ ಈ ರೀತಿ ಕೆಮ್ಮಣ್ಣುಗುಂಡಿ 5 ಕಿಲೋಮೀಟ್ರ್ ಇದೆ, ಈ ರೀತಿ ಸುತ್ತೋದಂದರೆ ಇಷ್ಟ. ಅದು ಈ ಕಡೆ ಅದೇನಂತ ಗೊತ್ತಿಲ್ಲ. ನಾನು ಹೇಳ್ಕೊಂಬರ್ತದೆ ಇತ್ತಾಗೆ ಏಪ್ರಿಲ್ ತಿಂಗಳು. ಸನ್ಸೆಟ್ ವ್ಯೂ ಪಾಯಿಂಟ್ ಕೆಮ್ಮಣ್ಣುಗುಂಡಿ. ನೋಡ್ರಿ ಹೆಂಗೆ ಕಾಣಿಸ್ತೈತೆ. ಸೂರ್ಯ ಮುಳುಗೋ ಟೈಮು ಇನ್ನೇನು. ಕರೆಕ್ಟಾಗಿ 3 ಕಿಲೋಮೀಟ್ರ್ ಅದ.
ಸನ್ಸೆಟ್ ವ್ಯೂ ಪಾಯಿಂಟ್ ನೋಡ್ಕೊಂಬಿಟ್ರೆ ಪರವಾಗಿಲ್ಲ. ಕಲ್ಲತ್ಗಿರಿ ಫಾಲ್ಸ್ ಆಯಿತು, ಈ ಕಡೆ ಕೆಮ್ಮಣ್ಣಗುಂಡಿ ಆಯಿತು, ಅಲ್ಲಿಗೆ ಹೆಬ್ಬೆ ಫಾಲ್ಸ್ ಒಂದು ಮಿಸ್ ಆಯಿತು. ಅದೊಂದು ಮಿಸ್ ಆಗುತ್ತೆ ಹೆಬ್ಬೆ ಫಾಲ್ಸು. ಅದಕ್ಕೇನಾರು ಮಾರ್ಗ ಮಾಡಬೇಕು. ಏನು ಮಾಡೋದು ಅದೇ ಗೊತ್ತಿಲ್ಲ. ಬೆಳಗ್ಗೆ ಹೋಗ್ಬೇಕಂತ 10 ಗಂಟೆಗೆಲ್ಲ, ಇಷ್ಟೊತ್ತು ಮೇಲೆ ಸಿಗಲ್ಲ ಹೆಬ್ಬೆ. ಓಹೋ ಹೋ ಹೋ ಹೋ, ಭದ್ರಾ ಹುಲಿ ಅಭಯಾರಣ್ಯ ಪ್ರದೇಶ ಇದು. ನೋಡಿ, ಹೆಬ್ಬೆ ಫಾಲ್ಸ್ಗೆ ಹೋಗೋ ಮಾರ್ಗ ಇದು. ಸೊ ಜೀಪಲ್ಲಿ ಹೋಗ್ಬೇಕು ಇಲ್ಲಿಂದ. ಬಟ್ ಏನಾಗಿದೆ ಅಂದರೆ ಟೈಮ್ ಆಯಿತು. ಈಗ ಕೆಮ್ಮಣ್ಣಗುಂಡಿ ನೋಡಿ, ಇಲ್ಲಿ ಹೋಗ್ಬೇಕು. ಬಾರಪ್ಪ ಅಣ್ಣ, ನನ್ನ ಜೊತೆ ಬಾ. ಪಾಪ ಅಣ್ಣ ಅವರು ಹುಡುಕ್ತವ್ರೆ, ಮ್ಯಾಪ್ ಹಾಕೊಂಡು ತಡಕ್ತವ್ರೆ. ಓಹೋ ಹೋ ಹೋ, ಕೆಮ್ಮಣ್ಣಗುಂಡಿ. ಅದೇ ಇದೊಂದು ಸನ್ಸೆಟ್ ವ್ಯೂ ಪಾಯಿಂಟನ್ನು ನೋಡ್ಬೋದು. ಹೊಟ್ಟೆ ಉರಿತದಲ್ಲ. ಈಗ ಹೆಬ್ಬೆ ಫಾಲ್ಸ್ ಒಂದು ಹೋಗಿರೋ ಖುಷಿಯಾಗೋದು. ನೋಡೋಣ, ನನಗೆ ಕೆಮ್ಮಣ್ಣಗುಂಡಿಲಿ ಏನಾದ್ರೂ ಅವಕಾಶ ಸಿಕ್ಬಿಟ್ರೆ ರೂಮ್ಗೆ ಬೆಳಗ್ಗೆ ಬಂದು ಹೆಬ್ಬೆ ಫಾಲ್ಸ್ ನೋಡಿಕೊಂಡು ಜೂಟ್ ಹಂಗೆ ಮಾಡ್ತೀವಿ. ಓ, ಹೆಬ್ಬೆ ಫಾಲ್ಸು ವೆಹಿಕಲ್ ಪಾರ್ಕಿಂಗು, ಶೂಟಿಂಗ್ ಸ್ಪಾಟು. ಓ, ಅಪ್ಪು ಅವ್ರದ್ದು ಫೋಟೋ ಹಾಕೋರಲ್ಲಪ್ಪ. ಅಪ್ಪುದು ಒಂದು ಫೋಟೋ ನೋಡಿದ್ರೆ ಹೃದಯ ಚುಚ್ಚಿಬಿಡ್ತದೆ, ಹಂಗೆ ಅಷ್ಟು ನೋವಾಗ್ತದೆ. ಒಂದು ಫೋಟೋ ನೋಡೋಕ್ಕಾಗಲ್ಲ ಅವ್ರದ್ದು, ಅಷ್ಟು ಮನಸ್ಸು ದಿಕ್ಕೆಟಾಯ್ತದೆ. ಏನಪ್ಪ ಮನ್ಸೂನ್ ಬದುಕು ಇಷ್ಟೇನ ಅನಿಸ್ಬಿಡ್ತದೆ. ಭಾಳ ಬೇಜಾರಾಗೋಯ್ತು. ಕೆಮ್ಮಣ್ಣಗುಂಡಿ ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ತತ್ರ ಬಂದ್ಬಿಟ್ವಿ. ಓ ಸೂರ್ಯ ಮುಳುಗಿಳ್ಗ್ಬಿಟ್ಟೈಕಪ್ಪು, ಹತ್ತತ್ರ ಬಂದ್ಬಿಟ್ಟೀನಿ. ಮುಳುಗಬೇಡ, ನಿನ್ನನ್ನು ನೋಡೋಕೆ ಇಲ್ಲಿ ಗಂಟ ಬಂದೀವಿ ಸ್ವಾಮಿ. ಓ, ಟೂರಿಸ್ಟ್ ಇದ್ದಾರೆ ಗುರು ಸುಮಾರಾಗಿ. ನಾವು ಬೆಳಗಿನ ಟೈಮ್ ಹೋದರೆ ಹೆಬ್ಬೆ ಫಾಲ್ಸು ಸಖತ್ತಾಗಿರ್ತದೆ. ನೋಡೋಣ, ಕೆಮ್ಮಣ್ಣಗುಂಡಿಲಿ ಒಂದೇ ಒಂದು ರೂಮ್ ಸಿಕ್ಬಿಡಪ್ಪ ಸಾಕು. ಓ, ಇಲ್ಲೊಂದು ದತ್ತಾತ್ರೇಯ ದೇವಸ್ಥಾನ ಅದ ಗುರು. ಓ, ನಾನು ಮ್ಯಾಪಲ್ಲಿ ನೋಡ್ತಾ ಇದ್ದೆ ದತ್ತಾತ್ರೇಯ ದೇವಸ್ಥಾನ ಅಂತ. ಇದ್ಯಾವುದಿದು? ಇದು ವೆಲ್ಕಮು, ಸುಸ್ವಾಗತ, ಎಲ್ಲೆಲ್ಲೂ ಸುಸ್ವಾಗತ. ಓ, ಇಲ್ಲಿ ಎಂಟ್ರಿ ಟಿಕೆಟಾ? ಓಕೆ, ಇಲ್ಲೊಂದು ಟಿಕೆಟ್ ಐತೆ. ನೋಡೋಣ, ಅಣ್ಣ ಯಾವ ಊರು ಏನು ನೋಡೋಣ, ಎಲ್ಲ ವಿಚಾರಿಸೋಣ. ಕೆಮ್ಮಣ್ಣಗುಂಡಿ ಇಲ್ಲ, 50 ರೂಪಾಯಿ ಫೀಸ್ ಇರ್ತದೆ, ಎಂಟ್ರಿ ಫೀಸು. ಓಹೋ, ಏನಪ್ಪ ಇದು ಗ್ಲಾಸ್ ಹೌಸು? ಅಯ್ಯೋ ಭಗವಂತ, ಯಾವ ರಾಜಭವನ ಅಂತ ಇದೆ ಅಂತ ಗುರು. ಎಲ್ಲಿಯ? ಕೆಮ್ಮಣ್ಣಗುಂಡಿ ಹಿಲ್ ರೆಸಾರ್ಟು.
ಏನು ಗುರು ಇದು, ಅಯ್ಯೋಯ್ಯೋ ಭಗವಂತ. ನೋಡ್ರಿ ಇಲ್ಲಿ ಬಿಲ್ಡಿಂಗ್ಗಳು ನೋಡ್ರಿ, ಇಲ್ಲಿ ಮರಕ್ಕೆ ಸೇರ್ಸೆ ಕಟ್ಬಿಟ್ರೆ. ಅಯ್ಯೋ ಕತೆ, ಅಯ್ಯೋ ಯಾತಕ್ಕೆ ಬೇಕಪ್ಪ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಈ ರೀತಿ. ಅಯ್ಯ ಕರ್ಮ, ಸುಮ್ಮನೆ ನೋಡ್ಕೊಂಡು ಹೊರಟೋಗ್ಬೇಕು. ಇಲ್ಲೆಲ್ಲ ರೆಸಾರ್ಟ್ಗಳು ಅವು ಇವೆಲ್ಲ, ಅದನ್ನೇನು ನಮಗಂತೂ ಇಷ್ಟ ಇಲ್ಲ. ನಿಮ್ಮ ಅನಿಸಿಕೆ ನೀವು ತಿಳಿಸ್ಬೋದು. ಎಲ್ಲ ರೆಸಾರ್ಟ್ಗಳು ಅರಣ್ಯ ಪ್ರದೇಶದ ಒಳಗಡೆ ಅವಶ್ಯಕತೆ ಇಲ್ಲ. ಬರಬೇಕು, ನೋಡ್ಕೋಬೇಕು, ಹೊರ್ಟ್ಬಿಡ್ಬೇಕು. ಏನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅಪ್ಪ. ಹಾಂ, ಸನ್ಸೆಟ್ ಪ್ಲೇಸ್ ಅಂದ್ರೆ ಸಣ್ಣ ಆ ಕಡೆ ಅದ, ಇವ್ರನ್ನೇ ಉಲ್ಟಾ ತಿರುಗ ಕೂತವ್ರೆ. ಅಯ್ಯದವ್ರೆ. ಹಾಂ, ಓಲು ಬೆಳಿಗ್ಗೆ ಏನೋ ಕಣ, ಇಲ್ಲಿ ಸೂರ್ಯ ಉದಯ ಆಗೋ ಜಾಗ. ಝೆಡ್ ಪಾಯಿಂಟು ಟ್ರಕ್ಕಿಂಗ್ ಅಂತೆ. ಏನು ನೋಡ್ದು ಹೋಗಪ್ಪ, ಒಂದೂ ಅರ್ಥವೇ ಆಯ್ತಿಲ್ಲ. ನಾವು ಏನು ನೋಡೋಕೆ ಬಂದಿದ್ದೀವಿ ಅಂತವೇ ಗೊತ್ತಾಯ್ತಿಲ್ಲ. ಅಯ್ಯೋ, ಇಲ್ಲಿ ಏನಿದ್ದು ಅಂತವೇ ಅರ್ಥ ಆಯ್ತಿಲ್ಲ ನನಗಂತೂ. ಅಯ್ಯೋ ಶಿವ, ಅದು ಯಾವುದೋ ಝೆಡ್ ಪಾಯಿಂಟ್ ಇದೆ ಅಂತೆ, ಟ್ರಕ್ಕಿಂಗ್ ಪಾಯಿಂಟು. ಇದು ಎಲ್ಲಿಗೂ ಐತಿದ್ದು ರೋಡು, ನೋಡೋಣ ತಡಿ. ಅಲ್ಲ, ಸೂರ್ಯ ಉದಯ ಆಗೋ ಜಾಗ ನೋಡೋಕೆ, ಸೂರ್ಯ ಮುಳುಗೋ ಜಾಗವಾ? ರಾಜಭವನ ಇಲ್ಲಪ್ಪ, ಸ್ಟ್ರೈಟಾ ಆ ಕಡೆಯಾ? ಹಾಂ, ಸ್ಟ್ರೈಟ್ ಹೋಗೋಣ. ಅಯ್ಯೋ ಅದಾ ಗೌರ್ಮೆಂಟ್ದು ಇದು? ನೋಡ್ರಿ, ಇದು ರಾಜಭವನ ಗೌರ್ಮೆಂಟ್ದಂತೆ. ಹಾಂ, ರಾಜಭವನ ಇದೆಯಲ್ಲ ಅಂತಂದರು. ಓಹೋ, ಅಲ್ಲೊಂದು ಕಾಣಿಸ್ತೈತೆ ಗುರು. ಅಯ್ಯೋಯ್ಯೋ ಭಗವಂತ, ಇದೇನು ಗುರು ಇದು? ಹಾಂ, ಇಲ್ಲಿ ಒಂದು ಕೈಲಾಸವೇ ನಿರ್ಮಾಣ ಆಗ್ಬಿಟ್ಟದೆ. ಹೂವು ನೋಡಿ, ಹೂವು ಏನು ಸೂಪರಾಗಿದೆ. ಒಳ್ಳೆ ಊಟಿ ಇದ್ದಂಗೆ ಅದೇ, ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟದೆ ಇಲ್ಲಿ. ಅಯ್ಯೋ, ಸುಮ್ಮನೆ ಅಚ್ಚುಕಟ್ಟಾಗ ನಾನು ಊಟಿನಾರು ವೀಡಿಯೋ ಮಾಡೋಕ್ಕೆ ಹೋಗಿದ್ರೆ ಚೆನ್ನಾಗಿರೋದಲ್ಲ. ಹಾಂ, ಅಲ್ಲ ಅದು ಅಲ್ಲೆಲ್ಲ ನನಗೇನು ನಿರಾಸೆ ಆಗಿಲ್ಲ. ಏನು ಈ ಕೆಮ್ಮಣ್ಣುಗುಂಡಿ ಏನೋ ಅಂಥ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ಭಗವಂತ. ಹಾಂ, ಏನಿದೆ ಇಲ್ಲಿ? ಹಾಂ, ಇದೆಯಾ ಕೆಮ್ಮಣ್ಣುಗುಂಡಿ? ಅಲ್ಲ, ಓ ಮೇಕತ್ಬೇಕಾ? ಓಕೆ. ಹುಲಿ, ಗ್ಯಾಂಡ ಮೃಗ ಎಲ್ಲ ಅದಲ್ಲಪ್ಪ ಇಲ್ಲಿ. ನೋಡಿ, ಸನ್ಸೆಟ್ ಪಾಯಿಂಟ್ ಇದು. ಹಾಂ, ನನಗೆ ಸಾಕಾಗು ಸುಣ್ಣಾಗೋದೆ ಹೋಗತ್ತಾಗೆ. ಓ, ಇನ್ನೂ ಟೈಮ್ ಅದೇ ಕಣೋ. ಓಕೆ, ಒಂದು ರೌಂಡ್ ಸುತ್ಕೊಂಬಂದ್ಬಿಡ್ತೀವಿ. ಹಿಡ್ಕಪ್ಪ, ಒಳಗೆ ಹಾಕಪ್ಪ ಬ್ಯಾಗ್ ಒಳಗೆ.